Okay. Good afternoon, dear students. Good afternoon. Good afternoon. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಒಂದು ವೆಬ್ಸೈಟ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? w3schools.com ಅಂತ ವೆಬ್ಸೈಟ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಎಸ್ ಮ್ಯಾಮ್. ಓಕೆ. ಸೊ ಇವತ್ತಿಂದ HTML ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಝೂಮ್ ಮಾಡಿದ್ದೀನಿ ನೋಡಿ. HTML ಅಂತಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ರೈಟ್? ಸೊ ಇಲ್ಲಿ ಎರಡು ವರ್ಡ್ ಬರುತ್ತೆ, ಒಂದು ಹೈಪರ್ ಟೆಕ್ಸ್ಟ್ ಅಂತ ಹೇಳಿ, ಇನ್ನೊಂದು ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಸೊ ಹೈಪರ್ ಟೆಕ್ಸ್ಟ್ ಅಂತಂದ್ರೆ ಸೊ ಟೆಕ್ಸ್ಟ್ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಾನಿಕ್ ಟೆಕ್ಸ್ಟ್ ಅಂತ ಹೇಳಿ. ಸೊ ಇಲ್ಲಿ ನಾವು ಟೆಕ್ಸ್ಟ್, ಇದು ಬುಕ್ಕಲ್ಲಿ ಬರ್ದಿರೋ ಟೆಕ್ಸ್ಟ್ ಅಲ್ಲ, ಇಲ್ಲಿ ನಾವು ಟೈಪ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಟೆಕ್ಸ್ಟ್. ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಎಲೆಕ್ಟ್ರಾನಿಕ್ ಟೆಕ್ಸ್ಟ್ ಅಂತ ಕರಿತೀವಿ. ಸೊ ದೆನ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಂದ್ರೆ, ಸೊ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಅಂದ್ರೆ, ಸೊ ಇಲ್ಲಿ ನಾವು ಲಿಂಕ್ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ಸಮ್ ಅದರ್ ಪೇಜ್ ಆರ್ ಸಮ್ ಅದರ್ ಪಾರ್ಟ್ ಇಲ್ಲಿ ಸೇಮ್ ಪೇಜ್ ಅಲ್ವಾ? ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನ ಇನ್ನೊಂದು ಪೇಜ್ಗೆ ತಗೊಂಡು ಹೋಗುತ್ತೆ ಅಲ್ಲ? ಸೊ ದಟ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಮಾರ್ಕಪ್ಸ್. ಮಾರ್ಕ್ ಮಾಡಿರ್ತೀವಲ್ಲ, ಅಂಡರ್ಲೈನ್ ಮಾಡಿರ್ತೀವಲ್ಲ, ಸೊ ಇಟ್ ಇಸ್ ಕಾಲ್ಡ್ ಆಸ್ ಮಾರ್ಕಪ್ ಲ್ಯಾಂಗ್ವೇಜ್. So HTML stands for Hypertext Markup Language, right? So this language is used to create web pages. HTML na ಏನಕ್ಕೆ ಯೂಸ್ ಮಾಡ್ತೀವಿ? To create web pages, right? So ಇಷ್ಟು ಇಂಟ್ರೊಡಕ್ಷನ್ ಸಾಕು. ಈಗ ಪ್ರೋಗ್ರಾಮಿಂಗ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಅಲ್ಲಿ ಪ್ರೋಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆನೆ ಥಿಯರಿ ಪಾರ್ಟ್ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾವು ಏನೇ ಕೋಡ್ ಬರೆದ್ರು ಇಟ್ ಶುಡ್ ಬಿ ವಿತಿನ್ ಟ್ಯಾಗ್ಸ್. ಓಕೆ, ಟ್ಯಾಗ್ ಒಳಗೇನೆ ಬರಿಬೇಕು. ಟ್ಯಾಗ್ಸ್ ಅಂತ ಏನು ಅಂತಂದ್ರೆ, ಸೊ ಇಟ್ ವಿಲ್ ಬಿ ವಿತಿನ್ ದೀಸ್ ಟು ಸಿಂಬಲ್ಸ್. ಸೊ ಲೆಸ್ ದ್ಯಾನ್ ಸಿಂಬಲ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್. ಓಕೆ, ನಾನು ಕೇಳಿಸ್ಕೊಳ್ಳಿ. ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದೋ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲಿ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದು HTML ಪೇಜ್ ನಾವು ಬರಿತಾ ಇರೋದ್ರಿಂದ, HTML ಕೋಡ್ ಬರಿತಾ ಇರೋದ್ರಿಂದ ನಾವೇನೇ ಬರೆದ್ರು ದಟ್ ಶುಡ್ ಬಿ ವಿತಿನ್ HTML ಟ್ಯಾಗ್ಸ್. ಓಕೆ, ಸೊ ಇಲ್ಲಿ ನೋಡಿ, ದಿಸ್ ಈಸ್ ದಿ ಬಿಗಿನಿಂಗ್ ಟ್ಯಾಗ್. ಓಕೆ, ಸೊ ಮತ್ತೆ ಇದು ಕ್ಲೋಸಿಂಗ್ ಟ್ಯಾಗ್ ಅಥವಾ ಇದನ್ನ ಓಪನಿಂಗ್ ಟ್ಯಾಗ್ ಅಂತ ಕೂಡ ಕರಿತೀವಿ. ಸೊ ಇದು ಕ್ಲೋಸಿಂಗ್ ಟ್ಯಾಗ್, ಆಯ್ತಾ? ಈಗ ನೀವು ಹೇಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಫಾರ್ ಲೂಪ್ ಅಥವಾ ವೈ ಲೂಪ್ಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಓಪನ್ ಬ್ರೇಸಸ್ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕ್ಲೋಸಿಂಗ್ ಬ್ರೇಸಸ್ ಹಾಕ್ತೀರಾ, ಅದೇ ತರ ಇಲ್ಲೂ ಅಷ್ಟೇನೆ ನೀವೇನೇ ಕೋಡ್ ಬರೆದ್ರು ಅದು ಇವೆರಡು ಟ್ಯಾಗ್ ಒಳಗೆ ಇರಬೇಕು.
ಸೊ ಈ ಓಪನಿಂಗ್ HTML ಟ್ಯಾಗ್ ಮತ್ತೆ ಕ್ಲೋಸಿಂಗ್ HTML ಟ್ಯಾಗ್. ಓಕೆ, ಸೊ ನೀವು ನೆಕ್ಸ್ಟ್ ಬರೆಯೋ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಇದು ಬಂದೇ ಬರುತ್ತೆ, ಓಪನಿಂಗ್ HTML ಟ್ಯಾಗ್ ಮತ್ತೆ ಕ್ಲೋಸಿಂಗ್ HTML ಟ್ಯಾಗ್, ರೈಟ್? ಸೊ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಡೋಂಟ್ ವರಿ. ಓಕೆ, ಸೊ ಈಗ ಗೊತ್ತಾಯ್ತಲ್ವಾ? ಸೊ ಈಗ ಸ್ಟಾರ್ಟ್ ಮಾಡೋಣ. ಒಂದು ಫಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ HTML ಓಪನಿಂಗ್ ಟ್ಯಾಗ್ ಇಂದ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಇನ್ನೊಂದು ಡಿಫ್ರೆನ್ಸ್ ನೋಟಿಸ್ ಮಾಡ್ತಾ ಇರ್ಬೋದು ನೀವು. ಈ ಓಪನಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಈ ಕ್ಲೋಸಿಂಗ್ ಟ್ಯಾಗ್ ಅಲ್ಲಿ ಈ ಫಾರ್ವರ್ಡ್ ಸ್ಲಾಶ್ ಇರುತ್ತೆ, ರೈಟ್? ಏನು, ಕ್ಲೋಸಿಂಗ್ ಟ್ಯಾಗ್ಗೆ ಫಾರ್ವರ್ಡ್ ಸ್ಲಾಶ್ ಇರಬೇಕು. ದಿಸ್ ಇಂಡಿಕೇಟ್ಸ್ ದಟ್ ದಿಸ್ ಈಸ್ ದಿ ಕ್ಲೋಸಿಂಗ್ ಟ್ಯಾಗ್. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ ನಿಮ್ಗೆ? ಇಲ್ಲಿ ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಇಲ್ಲೇ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ನಿಧಾನಕ್ಕೆ ಕಲ್ತ್ಕೊಂಡು ಹೋಗೋಣ. ಓಕೆ, ತುಂಬಾ ಈಸಿ ಇದೆ ಇದು. ಸಿ ಪ್ರೋಗ್ರಾಮಿಂಗ್ ಅಷ್ಟು ಕೂಡ ಏನ್ ಕಷ್ಟ ಇಲ್ಲ ಇದು, ಆಯ್ತಾ? ತುಂಬಾ ಈಸಿ ಇದೆ, ನಿಧಾನಕ್ಕೆ ಕಲ್ತ್ಕೊಂಡು ಹೋಗೋಣ. ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ. ಏನು ಡೌಟ್ ಇಲ್ಲ ಅನ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಇನ್ ಬಿಟ್ವೀನ್ ನಿಮ್ಗೆ ಏನೇ ಡೌಟ್ ಬಂದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಫಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಪ್ರೋಗ್ರಾಮ್ ಟು ಡಿಸ್ಪ್ಲೇ ವೆಲ್ಕಮ್ ಮೆಸೇಜ್. ಓಕೆ, ಫಸ್ಟ್ ಪ್ರೋಗ್ರಾಮ್ ಟು ಡಿಸ್ಪ್ಲೇ ವೆಲ್ಕಮ್ ಮೆಸೇಜ್. ಓಕೆ, ಸೊ HTML ಇಂದ ಸ್ಟಾರ್ಟ್ ಮಾಡಿಬಿಟ್ಟು, ಓಕೆ, ಒಂದು ಕ್ಲೋಸಿಂಗ್ HTML ಟ್ಯಾಗ್ ಇರಬೇಕು. ಸೊ ಇದನ್ನ ನೀವು ಒಂದು ಓಪನಿಂಗ್ ಟ್ಯಾಗ್ ಟೈಪ್ ಮಾಡ್ತಿದ್ದಂಗೆನೆ ಅಲ್ಲೇನೆ ಕ್ಲೋಸಿಂಗ್ ಟ್ಯಾಗ್ ಕೂಡ ಹಾಕೊಂಡ್ಬಿಡಿ. ಸೊ ಅದಾದ್ಮೇಲೆ ಈ ನಮ್ಮ ವೆಬ್ ಪೇಜ್ಗೆ ಒಂದು ಹೆಡ್ಡಿಂಗ್ ಬೇಕಲ್ವಾ? ಸೊ ಹೆಡ್ಡಿಂಗ್ ಹಾಕೊಳ್ಳೋಣ. ಹೆಡ್ಡಿಂಗ್ ಹಾಕೋದಿಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಹೆಡ್ ಟ್ಯಾಗ್. ಓಕೆ, ಸೊ ಈ ಹೆಡ್ ಟ್ಯಾಗ್ ಓಪನ್ ಮಾಡ್ತಿದ್ದಂಗೆನೆ ಇಲ್ಲೇನೆ ಕ್ಲೋಸ್ ಮಾಡ್ಬಿಡಿ ಅದನ್ನ, ಹೆಡ್. ಓಕೆ, ಸೊ ಇದ್ರೊಳಗೆ ಈ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಹೆಡ್ ಟ್ಯಾಗ್ ಒಳಗೆ ನಿಮ್ಗೆ ಏನು ಹೆಡ್ಡಿಂಗ್ ಬೇಕು ಅದನ್ನ ಟೈಪ್ ಮಾಡಿ. ಓಕೆ, ಸೊ ಒಂದು ಸ್ಯಾಂಪಲ್ ಮೆಸೇಜ್ ಟೈಪ್ ಮಾಡ್ತೀನಿ ನೋಡಿ. ವೆಲ್ಕಮ್ ಟು ವೆಬ್ ಪ್ರೋಗ್ರಾಮಿಂಗ್. ಓಕೆ, ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಹೆಡ್ಡಿಂಗ್ ಟ್ಯಾಗ್ ಯೂಸ್ ಮಾಡಿಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಪ್ರಿಂಟಿಂಗ್ ಅ ವೆಲ್ಕಮ್ ಮೆಸೇಜ್, ದಟ್ ಈಸ್ ವೆಲ್ಕಮ್ ಟು ವೆಬ್ ಪ್ರೋಗ್ರಾಮಿಂಗ್. ಸೊ ದಿಸ್ ವಿಲ್ ಬಿ my web
Oh shit. Okay, sorry. Okay. Yes. ಸೊ ಈಗ ನಾವು ಈ ಕೋಡ್ ನ ಟೈಪ್ ಮಾಡಿದ್ವಿ ಅಲ್ಲ, ಸೊ ಈ ಕೋಡ್ ನ ಟೈಪ್ ಮಾಡಿದ್ವಿ ಅಲ್ಲ, ಸೊ ಈ ಟೈಪ್ ಮಾಡಿರೋ ಕೋಡ್ ನ ರನ್ ಮಾಡಬೇಕು ಅಂತಂದ್ರೆ ಇಲ್ಲಿ ರನ್ ಅಂತ ಬಟನ್ ಇದೆ ನೋಡಿ. ಓಕೆ, ಇದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಇಟ್ ವಿಲ್ ಶೋ ಯು ದಿ ಔಟ್ಪುಟ್. ಇಲ್ಲಿ ನೋಡಿ, ಇಲ್ಲಿ ರನ್ ಅಂತ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಹೆಡ್ಡಿಂಗ್ ಟ್ಯಾಗ್ ಒಳಗೆ ಏನ್ ಹೆಡ್ಡಿಂಗ್ ಹಾಕಿದೀವಿ ನಮ್ಮ ವೆಬ್ ಪೇಜ್ಗೆ, ದಟ್ ಈಸ್ ಗೆಟಿಂಗ್ ಡಿಸ್ಪ್ಲೇಡ್. ಓಕೆ, ರೈಟ್ ಸೈಡ್ ಅಲ್ಲಿ ನೋಡಿ ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ವಿ ಹ್ಯಾವ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟೆಡ್ ಅವರ್ ಫಸ್ಟ್ HTML ಪ್ರೋಗ್ರಾಮ್. ಸೊ ಏನ್ ಮಾಡಿದ್ವಿ ಇಲ್ಲಿ, ಈ HTML ಟ್ಯಾಗ್ ಒಳಗೆ ಹೆಡ್ಡಿಂಗ್ ಟ್ಯಾಗ್ ಹಾಕಿದ್ವಿ. ಸೊ ಈ ಹೆಡ್ಡಿಂಗ್ ಟ್ಯಾಗ್ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಪ್ರಿಂಟೆಡ್ ಹೆಡ್ಡಿಂಗ್ ಫಾರ್ ಅವರ್ ವೆಬ್ ಪೇಜ್, ರೈಟ್? ಸೊ ಈಗ ಇಲ್ಲಿ ಹೆಡ್ಡಿಂಗ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ? ಈ ಹೆಡ್ಡಿಂಗ್ ಸೈಜ್ ಏನಿದೆ, ವಿ ಕ್ಯಾನ್ ಇನ್ಕ್ರೀಸ್ ಆರ್ ವಿ ಕ್ಯಾನ್ ಡಿಕ್ರೀಸ್. ಸೊ ಇಲ್ಲಿ ಹೆಡ್ಡಿಂಗ್ ಟ್ಯಾಗ್ಗೆ ದೇರ್ ಆರ್ 6 levels. Okay, from H1 to H6. Okay, so H1 ಏನಿದೆ, ಸೊ H1 ಟ್ಯಾಗ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಹೆಡ್ಡಿಂಗ್ ನ ಮ್ಯಾಕ್ಸಿಮಮ್ ಸೈಜ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ವೆರಾಸ್ H6 ಏನಿದೆ, ಇದು ದಿ ಸೈಜ್ ಆಫ್ ದಿ ಹೆಡ್ಡಿಂಗ್ ವಿಲ್ ಬಿ ಲೀಸ್ಟ್ among these heading levels, right? So ಇದನ್ನ ಟ್ರೈ ಮಾಡೋಣ ಈಗ. ಸೊ ಫಸ್ಟ್ H1 ಇಂದ ಟ್ರೈ ಮಾಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ H1 ಇಲ್ಲಿ ವೆಲ್ಕಮ್ ಅಂತ ಹಾಕ್ತೀನಿ ಅಥವಾ ಫಂಡಮೆಂಟಲ್ಸ್ ಅಂತ ಹಾಕ್ತೀನಿ ನೋಡಿ, ರೈಟ್? ಸೊ ದೆನ್ ಹೆಡ್ಡಿಂಗ್ ಟೆಕ್ಸ್ಟ್ ಆಗ್ತಿದ್ದಂಗೆನೆ ಹೆಡ್ಡಿಂಗ್ ಟ್ಯಾಗ್ ನ ಕ್ಲೋಸ್ ಮಾಡಿ, ದಟ್ ಮೀನ್ಸ್ H1 ಟ್ಯಾಗ್ ನ ಕ್ಲೋಸ್ ಮಾಡಿ. ಸೊ ಟ್ಯಾಗ್ ಕ್ಲೋಸ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಈ ಫಾರ್ವರ್ಡ್ ಸ್ಲಾಶ್ ಹಾಕ್ಬಿಟ್ಟು H1. ಓಕೆ, ಮತ್ತೆ ಈ ಆಂಗ್ಯುಲರ್ ಬ್ರಾಕೆಟ್ ನ ಕೂಡ ಕ್ಲೋಸ್ ಮಾಡಿ, ರೈಟ್? ಸೊ ಈಗ ರನ್ ಮಾಡೋಣ. ಸೊ ರನ್ ಮಾಡ್ತೀನಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಯು ಕ್ಯಾನ್ ನೋಟಿಸ್ ದಿ ಡಿಫ್ರೆನ್ಸ್. ಸೊ ಸಿ ಹಿಯರ್, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಈ ಹೆಡ್ಡಿಂಗ್ ಟ್ಯಾಗ್ ಒಳಗೆ ಹಾಕಿರೋದಕ್ಕೂ ಮತ್ತೆ H1 ಟ್ಯಾಗ್ ಯೂಸ್ ಮಾಡಿರೋದಕ್ಕೂ ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್ ಹಿಯರ್, ರೈಟ್? H1 ಟ್ಯಾಗ್ ಯೂಸ್ ಮಾಡಿರೋದ್ರಿಂದ ನಮ್ಗೆ ಏನ್ ಈ ಹೆಡ್ಡಿಂಗ್ ಇದೆ ಅದು ಬೋಲ್ಡ್ ಅಲ್ಲಿ ಮತ್ತೆ ಜಾಸ್ತಿ ಫಾಂಟ್ ಸೈಜ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ರೈಟ್? ಸೊ ಇದನ್ನೇ H2 ಟ್ಯಾಗ್ ಯೂಸ್ ಮಾಡೋಣ. H2 ಸೇಮ್ ವರ್ಡ್ ಹಾಕ್ತೀನಿ, ಫಂಡಮೆಂಟಲ್ಸ್ ಸ್ಲಾಶ್ H2, ರೈಟ್? ಸೊ ಟೈಪ್ ಮಾಡಿಬಿಟ್ಟು ರನ್ ಮಾಡಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ H1ಗೂ ಮತ್ತೆ H2ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಹೆಡ್ಡಿಂಗ್ ಸೈಜ್ ವೇರಿ ಆಗ್ತಾ ಇದೆ. ಗುಡ್, ರೈಟ್? ಸೊ ಅದೇ ತರ ಎಲ್ಲಾ ಲೆವೆಲ್ಸ್ ಟ್ರೈ ಮಾಡೋಣ. ಓಕೆ, H3 H3 ಟ್ಯಾಗ್ ಕ್ಲೋಸ್ ಮಾಡಬೇಕು ಅಂತಂದ್ರೆ ಫಾರ್ವರ್ಡ್ ಸ್ಲಾಶ್ ಹಾಕಬೇಕು. H4
ಟ್ರೈ ಮಾಡೋಣ. ಫಂಡಮೆಂಟಲ್ಸ್ /H4. ಸೊ ಅದೇ ತರ ನೀವು H5 ಮತ್ತೆ H6 ಟ್ರೈ ಮಾಡಿ. ಈಗ ಇದಿಷ್ಟನ್ನ ರನ್ ಮಾಡ್ತೀನಿ ನೋಡಿ. ಓಕೆ, ಸಿ ಹಿಯರ್ ಸೈಜ್ ವೇರಿ ಆಗ್ತಾ ಇದೆ, ರೈಟ್? ಸೊ ದಿಸ್ ಈಸ್ ಅವರ್ ಫಸ್ಟ್ ಪ್ರೋಗ್ರಾಮ್ in which we are using heading tags, different levels of heading tags, right? So ಈ ಕೋಡ್ ನ ನೀವು ರನ್ ಮಾಡಬೇಕು ಅಂತಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಸಾಫ್ಟ್ವೇರ್ ಇರಬೇಕು, ಆಯ್ತಾ? ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಅಲ್ಲಿ ಇದನ್ನ ಟೈಪ್ ಮಾಡ್ತೀರಾ. ಟೈಪ್ ಮಾಡಿಬಿಟ್ಟು ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ಯಾವ ಬ್ರೌಸರ್ ಇದೆ, ಗೂಗಲ್ ಕ್ರೋಮ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಅದರಲ್ಲಿ ಔಟ್ಪುಟ್ ನ ನೋಡ್ತೀರಾ. ಓಕೆ, ಸೊ ಅದು ಟೈಪ್ ಮಾಡಿಬಿಟ್ಟು ಹೇಗೆ ಔಟ್ಪುಟ್ ನೋಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ಫಾರ್ ದಿ ಟೈಮ್ ಬೀಯಿಂಗ್ ನಿಮಗೆ ಈ w3schools.com ಅಂತ ವೆಬ್ಸೈಟ್ ಇದೆ ಅಲ್ಲ, ಈ ವೆಬ್ಸೈಟಿಗೆ ಹೋಗಿ, ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ಅದೇನೆ ನಿಮ್ಗೆ ವಿಂಡೋನ ಡಿಸ್ಪ್ಲೇ ಮಾಡುತ್ತೆ. ಎಡಿಟರ್ ಇರುತ್ತೆ ಇಲ್ಲಿ, ಈ ಕಡೆ ಔಟ್ಪುಟ್ ವಿಂಡೋ ಇರುತ್ತೆ. ನೀವು ಎಡಿಟರ್ ಅಲ್ಲಿ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀರಾ. ಟೈಪ್ ಮಾಡಿಬಿಟ್ಟು ರನ್ ಅಂತ ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ಯು ದಿ ಔಟ್ಪುಟ್ ಆನ್ ದಿ ರೈಟ್ ಸೈಡ್ ಆಫ್ ಯುವರ್ ಸ್ಕ್ರೀನ್. ಓಕೆ, ಸೊ ಇಲ್ಲಿ ಎಲ್ಲ ಎಡಿಟರ್ ಮತ್ತೆ ಬ್ರೌಸರ್ ಎರಡು ಒಂದರಲ್ಲೇ ಇರುತ್ತೆ. ಓಕೆ, ಸೊ ಫಾರ್ ದಿ ಟೈಮ್ ಬೀಯಿಂಗ್ ಈ ತರ ಇಲ್ಲಿ ಪ್ರೋಗ್ರಾಮ್ ನ ರನ್ ಮಾಡಿ. ಓಕೆ, ಸೊ ಈ ವೆಬ್ಸೈಟ್ ಅಡ್ರೆಸ್ ನ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಓಕೆ, ಸೊ ಇದನ್ನು ಕೂಡ ಹಾಕ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ it will take you to this website. So here you can type your program and you can execute your program. Okay, so ನಾಳೆ ಕ್ಲಾಸ್ಗೆ, ಐ ಮೀನ್ ಮಂಡೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲರೂ ಈ ಪ್ರೋಗ್ರಾಮ್ ನ ರನ್ ಮಾಡಿರ್ಬೇಕು. ಓಕೆ, ಸೊ ಯು ಕ್ಯಾನ್ ಟೇಕ್ ದಿ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರೋಗ್ರಾಮ್ and you have to try it. Okay, so try yourself, right? ಸೊ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಆಸ್ಕ್. ಎನಿ ಡೌಟ್ಸ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ಇಲ್ಲಿ ಕೇಳಿದಿರಾ ಡೌಟ್ ನ? ಕ್ಯಾನ್ ವಿ ಯೂಸ್ ಕಲರ್ಸ್ ಅಂತ ಒಬ್ರು ಕೇಳಿದಿರಾ? ಎಸ್, ಅಫ್ ಕೋರ್ಸ್ ಯು ಕ್ಯಾನ್ ಯೂಸ್ ಕಲರ್ಸ್, ಯು ಕ್ಯಾನ್ ಯೂಸ್ ಡಿಫರೆಂಟ್ ಫಾಂಟ್ಸ್. ಓಕೆ, ಯು ಕ್ಯಾನ್ ಇನ್ಸರ್ಟ್ ಟೇಬಲ್ಸ್, ಯು ಕ್ಯಾನ್ ಇನ್ಸರ್ಟ್ ಇಮೇಜಸ್. ಓಕೆ, ಸೊ ಪ್ರತಿಯೊಂದನ್ನು ನೀವು ವೆಬ್ ಪೇಜಸ್ ಅಲ್ಲಿ, ವೆಬ್ಸೈಟ್ ಅಲ್ಲಿ ಏನ್ ನೋಡ್ತೀರಾ, ಸೊ ಅದೆಲ್ಲಾನು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ಕಲ್ತ್ಕೊಂಡು ಹೋಗೋಣ. ಓಕೆ, ಇನ್ನೇನಾದ್ರು ಡೌಟ್ ಇದೆಯಾ? ಈ ವೆಬ್ಸೈಟ್ ಅಡ್ರೆಸ್ ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಓಕೆ, ಈಗ ಆಲ್ರೆಡಿ ಹಾಕಿದೀನಿ ಅನ್ಸುತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಈ ವಿಂಡೋಗೆ ಬರಬೇಕು ಅಂತಂದ್ರೆ ಇದ್ರದ್ದು ಲಿಂಕ್ ಕೂಡ ಕಳಿಸ್ತೀನಿ. ಸೊ ಟ್ರೈ ಮಾಡಿ, ತುಂಬಾ ಈಸಿ ಇದೆ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದಿ ಮಂಡೇ ಕ್ಲಾಸ್. ಓಕೆ, ಸೊ ಕ್ಲಾಸ್ ಎಂಡ್ ಮಾಡೋಣ.